ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂತ ಹೇಳ್ತಾ ಇದ್ದಾರೆ. ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂದ್ರೆ ವರ್ಷ ಪೂರ್ತಿ ಇರ್ಬೇಕು ತಾನೆ. ಮನ್ರೇಗಾನಲ್ಲಿ 365 ದಿನ ಕೂಡ ನಾವು ಕೆಲಸ ಕೇಳಬಹುದಾಗಿತ್ತು. ನಮ್ಮ ಚಿತ್ತಾಪುರ ಒಬ್ಬ ಯಾರ ಹತ್ರ ಜಾಬ್ ಕಾರ್ಡ್ ಇದ್ರೆ ಕೃಷ್ಣಮೂರ್ತಿ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಚಾಮರಾಜನಗರದಲ್ಲಿ ಅವರು ಕೆಲಸ ಕೇಳಬಹುದಾಗಿತ್ತು. ಅಕಸ್ಮಾತ್ ಕೆಲಸ ಕೊಟ್ಟಿಲ್ಲ ಅಂದ್ರೆ ನಿರುದ್ಯೋಗ ಭತ್ಯೆ ಕೊಡಬೇಕಾಗಿತ್ತು. ಈಗ 60 ದಿನ ಯಾವಾಗ ಪೀಕ್ ಕೃಷಿ ಕೆಲಸ ನಡೀತಾ ಇರ್ತದೆ, ಕೃಷಿ ಚಟುವಟಿಕೆ ನಡೀತಾ ಇರ್ತದೆ, 60 ದಿನ ನಿಷೇಧ ಮಾಡಿದ್ದಾರೆ. ನಿಷೇಧ ಮಾಡಿದ್ರೆ ಅದು ಹಕ್ಕು ಹೇಗಾಗುತ್ತೆ? ಇದು ಏನಕ್ಕೆ ಮಾಡಿದ್ದಾರೆ ಅಂದ್ರೆ ಶ್ರೀಮಂತರಿಗೆ ಅನುಕೂಲ ಮಾಡ್ಕೊಡ್ಲಿಕ್ಕೆ. ನನಗೆ ನಿಮ್ಮ ಹೊಲದಲ್ಲಿ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ನಾನು ಉದ್ಯೋಗ ಖಾತ್ರಿಗೆ ಹೋಗ್ತಾ ಇದ್ದೆ, ಯಾಕಂದ್ರೆ ಅಲ್ಲಿ ನನಗೆ ಕನಿಷ್ಠ ವೇತನ ಸಿಗ್ತಾ ಇತ್ತು. ಇವಾಗ ಅದು ನಿಷೇಧ ಮಾಡೋದ್ರಿಂದ ಬಂದು ನಿಮ್ಮ ಹೊಲದಲ್ಲೇ ನಾನು ಕೆಲಸ ಮಾಡಬೇಕು. 375 400 ರೂಪಾಯಿ ಎಲ್ಲ ಕೊಡಕ್ಕಾಗಲ್ಲ. ನಾನು ನಿನಗೆ 200 ಕೊಡ್ತೀನಿ, 250 ಕೊಡ್ತೀನಿ, ದುಡಿಯಂಗಿದ್ರೆ ದುಡಿ, ಬಿಡಿಯಂಗಿದ್ರೆ ಬಿಡು ಅಂತ. ಇದು ಗ್ಯಾರಂಟಿನೂ ಆಗಿಲ್ಲ, ಕನಿಷ್ಠ ವೇತನನೂ ಸಿಗೋದಿಲ್ಲ. ಇದರಿಂದ ದೌರ್ಜನ್ಯ ಕೂಡ ಹೆಚ್ಚುತ್ತೆ. ನಾವು ಉದ್ಯೋಗ ಖಾತ್ರಿ ಯೋಜನೆ ತಂದಿದ್ದೇನಕ್ಕೆ? ಬಡವರಿಗೆ ಒಂದು ಸ್ವಾಭಿಮಾನದ ಬದುಕು ಕೊಡ್ಲಿಕ್ಕೆ. ಅವರಿಗೆ ಉದ್ಯೋಗ ಬೇಕಾದ್ರೆ ಆನ್ ದ ಸ್ಪಾಟ್ ಊರ್ನಲ್ಲೇ ಕೆಲಸ ಸಿಗ್ಬೇಕು, ಗೂಳೆ ಹೋಗ್ಬಾರ್ದು ಅಂತ. ಆದ್ರೆ ಇವಾಗ ಮತ್ತೆ 60 ದಿನ ನಿಷೇಧ ಮಾಡ್ಬಿಟ್ಟು ಯಾರಿಗೆ ಸಹಕಾರ ನೀಡ್ತಾ ಇದ್ದಾರೆ? ಇದು